ಇನ್ನು ಕಾಂಗ್ರೆಸ್ ಪದವೀಧರರ ಕ್ಷೇತ್ರದ ಎಂಎಲ್ಸಿ ಅಭ್ಯರ್ಥಿ ರಾಮೋಜಿಗೌಡ ಮತದಾರರಿಗೆ ಹಂಚೋದಿಕ್ಕೆ ಅಂತ ಪ್ಯಾಕ್ ಮಾಡಿ ಇಟ್ಟಿದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಫ್ಟ್ ಐಟಂಗಳನ್ನು ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೆಪಿ ನಗರದ ಟಿಡಿಡಿಪಿ ಸೆಂಟರ್ನಲ್ಲಿ ಶೇಖರಿಸಿ ಇಟ್ಟಿದ್ದಂತಹ ಗಿಫ್ಟ್ ಐಟಂಗಳನ್ನು ಮತದಾರರಿಗೆ ಕೊರಿಯರ್ ಮುಖಾಂತರವಾಗಿ ಕಳಿಸೋದಕ್ಕೆ ಮುಂದಾಗಿದ್ರು. ಇನ್ನು ಕಿಟ್ನಲ್ಲಿ ಅಭ್ಯರ್ಥಿ ಭಾವಚಿತ್ರ ಹಾಗೂ ಕಿಚನ್ ಸೆಟ್ ಇಟ್ಟು ಪದವಿ ಕ್ಷೇತ್ರದ ಓಟ್ ಮಾಡುವ ಪ್ರತಿ ಮತದಾರರಿಗೆ ಇದನ್ನ ಕಳಿಸಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಪೊಲೀಸರು ಟಿಡಿಡಿಪಿ ಸೆಂಟರ್ ಮೇಲೆ ದಾಳಿ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಫ್ಟ್ ಐಟಂಗಳನ್ನು ಸೀಸ್ ಮಾಡಿದ್ದಾರೆ. ಇನ್ನು ಘಟನೆ ಸಂಬಂಧ ಜೆಪಿ ನಗರದಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ ಎಲ್ಲಾ ಕಿಚನ್ ಐಟಂಗಳನ್ನು ಕೊಡಬೇಕು ಅಂತ ಅವರು ನಿರ್ಧಾರ ಮಾಡಿ ಶೇಖರಿಸಿ ಇಟ್ಟಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪೊಲೀಸರು ರೇಡ್ ಮಾಡಿದ್ದು ಈಗ ಜೆಪಿ ನಗರದಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ರಸ್ತೆ ಬದಿ ಹೋಗ್ತಾ ಇದ್ದಂತಹ ವ್ಯಕ್ತಿಗೆ ಸ್ವಿಫ್ಟ್ ಕಾರು ಡಿಕ್ಕಿ ಹೊಡೆದಿರುವಂತಹ ಘಟನೆ ನಡೆದಿದೆ. ಇನ್ನು ಇದರ ಪರಿಣಾಮ ವ್ಯಕ್ತಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇದು ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಗದ್ದಲಹಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. 45 ವರ್ಷದ ರಾಜೇಶ್ ಮೃತ ದುರ್ದೈವಿ ಅಂತ ಹೇಳಲಾಗ್ತಾ ಇದ್ದು, ರಾಜ್ಯದ ಹೆದ್ದಾರಿ ಇದ್ರೂ ಕೂಡ ಗ್ರಾಮದಲ್ಲಿ ಸ್ಪೀಡ್ ಬ್ರೇಕರ್ಸ್ ಗಳನ್ನ ಹಾಕದೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು. ಇದೇ ನಿರ್ಲಕ್ಷ್ಯದಿಂದ ಈಗ ಬಡವನ ಪ್ರಾಣ ಹೋಗಿದೆ ಅಂತ ಅಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇನ್ನು ಮೃತದೇಹವನ್ನ ಇಟ್ಕೊಂಡು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಸ್ಥಳಕ್ಕೆ ಸಂತೆಬೆನ್ನೂರು ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ.